ಬೆಳೆಸಿದ ನಿರ್ಗತಿಕ ಪಾಪಿನಪ್ಪ. ನಿರ್ಗತಿಕ ಪಾಪಿ. ಅಳಬೇಡ ಕಂದ, ಅಳಬೇಡ. ನಿನ್ನ ಅಳವಿನ ಕೂಗು ಕೇಳಿದ್ರೆ ನನ್ನ ಹೆತ್ತ ಕರುಣೆ ಕತ್ತರಿಸಿದಂತಾಗುತ್ತೆ. ಮೋಸದಿಂದ ನನ್ನ ಹೊಟ್ಟೆ ತುಂಬಿಸಿದ ಈ ಕೆಟ್ಟ ಸಮಾಜದ ಕೆಟ್ಟ ಜನರನ್ನ ನಾಶ ಮಾಡಿ ಈ ಸಮಾಜಕ್ಕೆ ಒಳ್ಳೆಯ ಮಗನಾಗಿ ಮಾಡಿ ಒಳ್ಳೆಯ ಮಗನಾಗಿ ಧರ್ಮವೇ ದೇವರು ಅಂತ ನಡೆಯೋ ಮನುಷ್ಯನ ಕೈಯಲ್ಲಿ ನೀನು ಸಿಕ್ಕರೆ ಅಧರ್ಮದ ದಾರಿಯಲ್ಲಿ ನಡೆಯೋ ಕೆಟ್ಟ ಜನರನ್ನ ಮೆಟ್ಟಿಸಿ ಈ ಸಮಾಜಕ್ಕೆ ಒಳ್ಳೆಯ ಮಗನಾಗಿ ಬಾಳು. ವೀರಕ್ಕೆ ಸರಿಯಾಗಿ ಬಾಳು. ವೀರಕ್ಕೆ ಸರಿಯಾಗಿ ಬಾಳು. ಕ್ಷಮಿಸಪ್ಪ, ಕ್ಷಮಿಸು. ಪರಮೇಶ್ವರಿ, ನೀನು ಎಷ್ಟೊಂದು ವರ್ಣಿಸಿದ ತಾಯಿ. ಓ, ಯಾರ್ದಿ ಕೂಸು ಬೀದಿಯಲ್ಲಿ? ಯಾರಿದ್ದೀರಮ್ಮ? ಯಾರ್ದಿ ಕೂಸು? ತಾಯಿ, ಯಾರು ಕೂಸು? ತಾಯಿ ಹಾಕಿದಳು ಈ ಕೂಸಿನನ್ನು? ಹಾಲುಗಲ್ಲ ಹಸಿ ಕೂಸಿನನ್ನು ಈ ಬಿಸಿಲಲ್ಲಿ ಹಾಕಿದ ಕಟ್ಟುಕರುದಯ ತಾಯಿ ಯಾರು? ಅಮ್ಮ, ಯಾವ ತಾಯಿ ಹಾಕಿದಳಪ್ಪ? ಅಳಬೇಡ ಕಂದ, ಅಳಬೇಡ. ಇಂದಿನಿಂದ ನಿನ್ನನ್ನು ನಾನು ಜೋಪಾನ ಮಾಡುತ್ತೇನೆ. ಭಾರತ ಮಾತೆ ಎಂತೆಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ ತಾಯಿ, ಎಂತೆಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ. ತಮ್ಮ ಕಾಮದಾಟಕ್ಕೋಸ್ಕರ ಬೀದಿಯಲ್ಲಿ ಬಿಸಾಕಿ ಹೋಗೋ ಹೆಣ್ಣ ಕುಲಕ್ಕೆ ಧಿಕ್ಕಾರ. ಅಳಿಬೇಡಪ್ಪ. ಕರ್ಮದ ಕೊಳಚೆಯಲ್ಲಿ ಮುಗಿರೋ ನಿನ್ನನ್ನು ನ್ಯಾಯ ಎಂಬ ನನ್ನ ಧರ್ಮದ ತೊಟ್ಟಿಲಿನಲ್ಲಿ ಹಾಕಿ ವೀರ ಕೇಜಿರ್ತರ ಗಂಡು ಹುಲಿಯಾಗಿ ಬದುಕುತ್ತೇನೆ. ಕಾಮ ತುಂಬಿದ ಈ ಸಮಾಜದ ಪುಂಡರಿಗೆ ಗಂಡನಾಗಿ ಬದುಕುತ್ತೇನೆ. ನಡೆಯಕ್ಕಂದ ಹೋಗೋಣ. ನನ್ನ ಧರ್ಮದ ತೊಟ್ಟಿನ ಹಾಕಿ ನಿನಗೆ ನಾಮಕರಣ ಮಾಡುವೆ. ನಡೆಯಕ್ಕಂದ. ಕಂದ, ಇಂದಿನಿಂದಲೇ ನೀನು ಬೀದಿಯಲ್ಲಿ ಕುಸುಸು ಸಿಕ್ಕ ಕೂಸಲ್ಲಪ್ಪ. ನ್ಯಾಯ ಎಂಬ ನನ್ನ ಧರ್ಮದ ತೊಟ್ಟಿನಲ್ಲಿ ಹಾಕಿ ನಿನಗೆ ಕಲಿಯುಗದ ರಾಮನಾಗಿ ರಮೇಶ ಎಂದ ನಾಮಕರಣ ಮಾಡುವೆ. ಬಾರಪ್ಪ. ಲಾಲಿ ಲಾಲಿ ಸುಕುಮಾರ, ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಪ್ಪನ ನನಗೆ ಆಧಾರ, ನೀನೇ ನನಗೆ ಆಧಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ರಮೇಶ ರಮೇಶ ರಮೇಶ,
ರಮೇಶ ರಮೇಶ ಶ್ರೀ ಮಾರುತೇಶ ನಾನಂಬಿ ಬಂದೆ ಓ ದೇವ ನಿನ್ನ ನಾನಂಬಿ ನಿಂತೆ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿಯೇ ಶ್ರೀ ಮಾರುತೇಶ ನಾನಂಬಿ ಬಂದೆ ಓ ದೇವ ನಿನ್ನ ನಾನಂಬಿ ನಿಂತೆ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿಯೇ ಶ್ರೀ ಮಾರುತೇಶ ನಾನಂಬಿ ಬಂದೆ ಪರಶಿವನ ಈ ಪ್ರತಿರೂಪ ಅರನ ಜಡೆಯಿಂದ ಇಳಿದು ಬಂದವಳೇ ಪರಶಿವನ ಈ ಪ್ರತಿರೂಪ ಅರನ ಜಡೆಯಿಂದ ಇಳಿದು ಬಂದವಳೇ ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸಿ ಉಮಾಮೇಶ್ವರಿಯೇ ಮಹಾದೇವನ ಮಂಗಳ ರೂಪ ಓ ದೇವನಿನ ಕರುಣೆ ಓ ದೇವನಿನ ಕರುಣೆ ಓ ದೇವನಿನ ಕರುಣೆ ಶ್ರೀ ಮಾರುತೇಶ ನಾನಂಬಿ ಬಂದೆ ಓ ದೇವನಿನ್ನ ನಾನಂಬಿ ನಿಂತೆ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಕರುಣಿಸಿ ಕಾಯೇ ನನ್ನವ್ವ ತಾಯೇ ಶ್ರೀ ಮಾರುತೇಶ ಶ್ರೀ ಮಾರುತೇಶ ಶ್ರೀ ಮಾರುತೇಶ 20 ವರ್ಷಗಳ ನಂತರ ಆ ಶಿವಪ್ಪನ ಮನೆಯಲ್ಲಿ ಈ ಕಾರ್ಯಕ್ರಮ. ಅಮ್ಮ ತಾಯಿ ಜಗದೀಶ್ವರಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡುವ ಮಹಾತಾಯಿಯೇ ನಾನು ನಿನ್ನಲ್ಲಿ ಸೆರಗೊಡ್ಡಿ ಬೇಡುವುದು ಒಂದೇ ತಾಯಿ ವಯಸ್ಸಾದ ನನ್ನ ತಂದೆ ಸದಾ ಕಾಲ ಆರೋಗ್ಯವಾಗಿರ್ಲಿ ಅದು ಅಲ್ಲದೆ ಈ ಭೂಮಿ ತಾಯಿಯಲ್ಲಿ ಪ್ರತಿನಿತ್ಯ ಕಷ್ಟಪಡುತ್ತಾ ದುಡಿತಾ ಇರುವ ನನ್ನಣ್ಣ ರಮೇಶಣ್ಣ ಸದಾ ಕಾಲ ಚೆನ್ನಾಗಿರ್ಲಿ ವಿದ್ಯಾವಂತನಾಗಿ ಪದವೀಧರನಾದ ನನ್ನಣ್ಣ ಸತೀಶನಿಗೆ ಒಂದು ಒಳ್ಳೆ ನೌಕರಿ ದೊರೆಯುವಂತೆ ಮಾಡಿ ಈ ಬಡವರ ಬಾಳಿಗೆ ಬೆಳಕಾಗಿ ಬಾ ತಾಯಿ ಬೆಳಕಾಗಿ ಬಾ ಮಗಳೇ ಸವಿತಾ ಇನ್ನೂ ನಿನ್ನ ಪೂಜೆ ಮುಗಿದಿಲ್ಲೇನಮ್ಮ? ಆಯ್ತು ಬಾ ಅಪ್ಪ ಅಪ್ಪ ಪ್ರಸಾದ ತೆಗೆದುಕೋಪ್ಪ ಅಪ್ಪ ಇನ್ನು ರಮೇಶಣ್ಣ ಬರ್ಲೇ ಇಲ್ವಲ್ಲ ಯಾವ ಜನ್ಮದ ಪುಣ್ಯವೋ ನಮಗೆ ದೇವರಂತ ಮಗನೇ ಸಿಕ್ಕಿದಮ್ಮ ದೇವರಂತ ಮಗನೇ ಸಿಕ್ಕಿದ. ಹೌದಪ್ಪ ಅಂತ ಅಣ್ಣನನ್ನು ಪಡಿಬೇಕಾದ್ರೆ ನಾನು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ತಂಗಿ ಅದ್ ಯಾರಿಗೆ ಪುಣ್ಯ ಅಂತ ಮಾತಾಡ್ತಾ ಇದ್ಯಮ್ಮ? ಮತ್ಯಾರಿಗಣ್ಣ ನಿನ್ನ ಮಾತನ್ನೇ ಮಾತಾಡ್ತಾ ಇದೆ. ಅಣ್ಣ ಮೊದಲು ದೇವರಿಗೆ ನಮಸ್ಕರಿಸು, ನಾನು ಪ್ರಸಾದ ಕೊಡ್ತೀನಿ. ತಂಗಿ ನೀನು ಇದೇ ತರ 100 ವರ್ಷ ಸುಖವಾಗಿ ಬಾಳಮ್ಮ, ಸುಖವಾಗಿ ಬಾಳ. ಅಣ್ಣ ಒಂದು ಜನ್ಮ ಏಕೆ, ನಾನು 10 ಜನ್ಮ ಇದ್ರು ನಿನ್ನ ತಂಗಿಯಾಗಿ ಹುಟ್ಟಬೇಕನ್ನೋದೇ ನನ್ನ ಆಸೆ. ಇದೇನಮ್ಮ ಮಗಳೇ, ಇದು ಎಂತ ಪ್ರೀತಿಯಮ್ಮ ನಿಂದು ನಿನ್ನ ಅಣ್ಣನ ಮೇಲೆ? ಈ ಪ್ರೀತಿ ಬಡವನ ಮನೆಯಲ್ಲಿ ಸದಾ ಉಳಿಯಲಿ ಎಂದು ಆ ಮಾರುತೇಶ್ವರನಲ್ಲಿ ಬೇಡಿಕೊಳ್ಳುತ್ತೇನೆ ತಾಯಿ. ಅಪ್ಪ
ಅದೆಂತ ಪ್ರೀತಿಯಪ್ಪ ಈ ಅನಾಥನ ಮೇಲೆ. ಯಾವುದೋ ಗುಡಿಯ ಮೂಲೆಯಲ್ಲಿ ಬೀಸಾಕಿ ಹೋಗಿದ ಈ ಕೂಸಿಗೆ ಮರಳಿ ಜನ್ಮ ಕೊಟ್ಟ ದೇವರಪ್ಪ ನೀವು, ದೇವರು. ಈ ನಿಮ್ಮ ಋಣವನ್ನ ನಾನು 100 ಸಲ ಎತ್ತು ಬಂದರೂ ಸಾಲದಲಪ್ಪ, ಸಾಲದಲ್ಲ. ಸತೀಶ, ನನ್ನ ಮುಂದೆ ಈ ತರ ಮಾತನಾಡಿದ್ರೆ ನನ್ನ ಮೇಲೆ ಆನೆ. ಅಪ್ಪ, ಹೌದಪ್ಪ, ನಿಜವಾಗಲೂ ಆ ದೇವೇ ಸಾಕ್ಷಿಯಾಗಿ ಹೇಳುತ್ತೀನಪ್ಪ, ನೀ ನನ್ನ ಪಾಲಿನ ದೇವರಪ್ಪ, ನೀ ನನ್ನ ಪಾಲಿನ ದೇವರು. ಯಾಕೆಂದರೆ ರಕ್ತ ಸಂಬಂಧದ ಸತೀಶ ನಾನು ನಿನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ನೋಡುತ್ತೀಯ. ನೀನು ಬಿಸಿಲಲ್ಲಿ ದುಡಿದು ಅವಂಗ ಇಜ್ಜಾದಾನ ಮಾಡಿದ ದೇವರಪ್ಪ, ನೀನು ದೇವರು. ಅಪ್ಪ, ಅದು ನನ್ನ ಕರ್ತವ್ಯಪ್ಪ, ಅದು ನನ್ನ ಕರ್ತವ್ಯ. ನನ್ನ ತಮ್ಮ ಒಬ್ಬ ಎಲ್ಲರೂ ನೋಡುವ ಹಾಗೆ ಒಬ್ಬ ದೊಡ್ಡ ಸಾಹೇಬನಾಗಬೇಕು. ಅವನಿಗೆ ಎಷ್ಟೇ ಹಣ ಖರ್ಚಾದರೂ ಸರಿ, ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಸರಿ, ಅವನನ್ನು ಓದಿಸ್ತೀನಪ್ಪ, ಓದಿಸ್ತೀನಿ. ಹಾ ಅಪ್ಪ, ಹತ್ತಿ ಮಾರಿದ್ದು 10,000 ಹಣ ಬಂದಿದೆ. ಇದನ್ನು ತೆಗೆದುಕೋ. ಈ ಹಣವನ್ನು ಆ ದುಷ್ಟ ಶ್ರೀಮಂತನಿಗೆ ಕೊಟ್ಟು ನಮ್ಮ ಒತ್ತಿಟ್ಟ ಹೊಲದ ಪತ್ರವನ್ನು ತೆಗೆದುಕೊಂಡು ಬಾರಪ್ಪ, ತೆಗೆದುಕೊಂಡು ಬಾ. ರಮೇಶ, ಇಂದ ಕೊಡುವ ಈ ಹಣದಿಂದ ಶ್ರೀಮಂತನ ಸಾಲ ಮುಟ್ಟಿದ್ರೆ ಅಷ್ಟೇ ಸಾಕು. ಯಾಕೆಂದರೆ ಆ ಶ್ರೀಮಂತ ಧರ್ಮರಾಜ್ ತುಂಬಾ ಕೆಟ್ಟ ವ್ಯಕ್ತಿ. ಮುಂದೆ ಎಂದಿಗೂ ಅವನ ಸಹವಾಸ ಮಾಡಿದ್ರಪ್ಪ, ಸಹವಾಸ ಮಾಡಿದ್ರು. ಯಾಕೆಂದರೆ ಅಂತವರ ಸಹವಾಸ ಮಾಡಿದ್ರೆ ಪದರ್ನಲ್ಲಿ ಬೆಂಕಿ ಇದ್ದಂತೆ ರಮೇಶ, ಪದರ್ನಲ್ಲಿ ಬೆಂಕಿ ಇದ್ದಂತೆ. ಹೌದಣ್ಣ, ಅಂತ ದುಷ್ಟರಿಂದ ನಾವು ಅದೆಷ್ಟು ದೂರವಿರ್ತೀವೋ ಅದು ನಮ್ಗೆ ಒಳ್ಳೇದಣ್ಣ. ದುಷ್ಟರಿಂದ ನಾವು ದೂರ ಇರೋಣ. ತಂಗಿ, ನಾನು ಬಯಸುವುದು ಅದೇ ಅಮ್ಮ, ಅದೇ. ಆ ದುಷ್ಟ ಸೂಳೆ ಮಕ್ಕಳಿಂದ ನಾವು ಪಡಬಾರದ ಕಷ್ಟ ನಷ್ಟವನ್ನೆಲ್ಲ ಪಟ್ಟಿದ್ದೇವೆ. ಅದರ ಪರಿಹಾರ ಇಂದು ಒದಗಿ ಬಂದಿದೆ ತಂಗಿ, ಇಂದು ಒದಗಿ ಬಂದಿದೆ. ಈ ಹಣವನ್ನು ಆ ಶ್ರೀಮಂತನಿಗೆ ಕೊಟ್ಟ ಮೇಲೆ ನೋಡು ಆ ಶ್ರೀಮಂತನ ಆಟವನ್ನು. ಸರ್, ನಮಸ್ಕಾರ. ಶಿವಪ್ಪ ಅವರು ನೀವೇನಾ? ಹೌದು. ನಿಮ್ಗೊಂದು ಪೋಸ್ಟ್ ಬಂದಿತ್ತು ನೋಡಿ. ರಮೇಶ, ಇದು ಯಾವ ಕಾಗದಂದು ನೋಡಿ ಹೇಳಪ್ಪ. ಮತ್ಯಾರ್ದಣ್ಣ? ಅದು ಸತೀಶ್ ಅಣ್ಣಂದೇ ಇರ್ಬೋದಪ್ಪ. ಹಣ ಕಳಿಸು ಅಂತ. ಹಣದ ತೊಂದರೆ ಅವನಿಗೇನ್ ಗೊತ್ತು? ತಂಗಿ, ಹಾಗನ್ನಬಾರದಮ್ಮ. ಅವನು ನನ್ನ ತಮ್ಮ, ಅವನು ಓದಿದರೆ ಅಷ್ಟೇ ಸಾಕು. ತಂಗಿ, ಇದರಲ್ಲಿ ಏನ್ ಬರ್ದಾನಂತ ಸ್ವಲ್ಪ ನೋಡಮ್ಮ. ಪೂಜ್ಯ ತಂದೆಯವರಿಗೆ ನಿಮ್ಮ ಮಗ ಸತೀಶ್ ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಚೆನ್ನಾಗಿದ್ದೀನಿ ನೋಡಿ. ಆದಷ್ಟು ಬೇಗ ನನಗೆ 1,000 ಹಣ ಬೇಕು, ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ಬೇಡ್ಕೋತೀನಿ. ಇಂತಿ ನಿಮ್ಮ ಮಗ ಸತೀಶ್. ಅಪ್ಪ, ಆ ಶ್ರೀಮಂತರಿಗೆ ಕೈ ಮುಗಿದುಕೊಂಡು ಬೇಡಿಕೊಂಡರಾಯ್ತು. ಈ ಹಣವನ್ನು ತಮ್ಮನಿಗೆ ಕಳಿಸೋಣ. ನಾನೊಂದು ಸ್ವಲ್ಪ ಹೋಗಿ ಪೋಸ್ಟ್ ಮ್ಯಾನ್ಗೆ ಭೇಟಿಯಾಗಿ ಬರ್ತೀನಿ. ನಿಲ್ಲಣ್ಣ, ನಾವಂದ್ರೆ ಮೊದಲೇ ಕೆಂಡ ಕಾರುವ ಆ ಶ್ರೀಮಂತ ಒಂದು ವೇಳೆ ಹಣ ಇಲ್ಲಂದ್ರೆ ನಮ್ಮ ಹೊಲವನ್ನೇ ನುಂಗಿ ಹಾಕ್ತಾನಣ್ಣ. ಹೌದು ರಮೇಶ, ಆ ಧರ್ಮರಾಜ ತುಂಬಾ ಕೆಟ್ಟ ವ್ಯಕ್ತಿ. ಮೊದಲು ಈ ಹಣವನ್ನು ಅವನಿಗೆ ಕೊಟ್ಟು ಬರೋಣಪ್ಪ, ಅವನಿಗೆ ಕೊಟ್ಟು ಬರೋಣ. ಬೇಡಪ್ಪ. ಅಪ್ಪ, ಬೇಡಪ್ಪ, ಬೇಡ. ತಮ್ಮನಿಗೆ ಇಲ್ಲಿವರೆಗೆ ಕಲಿಸಿದ ವಿದ್ಯೆ ಹಾಳಾಗಿ ಬಿಡುತ್ತಪ್ಪ, ಹಾಳಾಗಿ ಬಿಡುತ್ತದೆ. ಈ ಹಣವನ್ನು ತಮ್ಮನಿಗೆ ಕಳಿಸಿದರೆ ಒಳ್ಳೆಯದು. ರಮೇಶ, ಎಂತ ಹುಚ್ಚ ಪ್ರೀತಿಕನಪ್ಪ ನಿಂದು ನಿನ್ನ ತಮ್ಮನ ಮೇಲೆ. ಅವ ಕೇಳಿದಾಗಲೆಲ್ಲ ಹಣ ಕಳಿಸಿಕೊಂತ ಕುಂತರೆ ಮುಂದೆ ನಿನ್ನ ಗತಿ ಏನು, ನಿನ್ನ ಗತಿ ಏನು? ನಮಸ್ಕಾರ ವಿಶ್ವಪ್ಪ. ನಮಸ್ಕಾರ ಶೆಟ್ರಿ. ಏನ್ ವಿಚಾರ ಮಾಡತ್ತೀರಿ? ಏನಾರ ಮಗಳ ಮದ್ವೆ ಹುಡಿಯರೇನು? ಮತ್ತ ಹಾಗೇನಿಲ್ಲ ಶೆಟ್ರಿ, ನಿಮ್ಮ ಶ್ರೀಮಂತರ ಬಗ್ಗೆನೇ ವಿಚಾರ ಮಾಡುತ್ತಾ ನಿಂತಿದ್ದೆವು.
ನಮ್ಮ ಸಾವುಕಾರ ಬಗ್ಗೆ ವಿಚಾರ ಮಾಡ್ತೀರಿ ಅಂತೂ ಪಾಡಾತ್ ನೋಡು ಶಿವಪ್ಪ. ಅದ ನಮ್ಮ ಸಾವುಕಾರು ಧರ್ಮರಾಜಲ್ಲ 10,000 ರೂಪಾಯಿ ಹಣ ಬಡ್ಡಿ ಕೂಡಿಸಿ 12,000 ರೂಪಾಯಿ ಆಗೈತಿ. ಅದನ್ನ ಕೊಡ್ತಿರೋ ಇಲ್ಲ ಬರ್ದು ಕೊಟ್ಟು ಹೊಲ ಬಿಡ್ತಿರೋ ಅಂತ ನನಗೆ ಕೇಳಕ್ ಕಳ್ಸ್ಯಾರೋ ಶಿವಪ್ಪ. ಇದೇನು ಹೇಳ್ತೀರಿ ಶೆಟ್ರಿ ನೀವು? ನಿಮ್ಮ ಶ್ರೀಮಂತರ ಹತ್ತಿರ 10,000 ಹಣ ಇಸಿದುಕೊಂಡದೇನೋ ನಿಜ. ಆದರೆ ಸಮಯಕ್ಕೆ ಸರಿಯಾಗಿ ಬಡ್ಡಿ ಕಟ್ಟುತ್ತಲೇ ಬಂದಿದ್ದೀನಿ. ಈಗ ನೋಡಿದ್ರೆ 18,000 ಹೇಳ್ತೀರಿ ಅಲ್ಲ. ಶೆಟ್ರ, ನಿಮ್ಮ ಸಾವುಕಾರ ಹಣ ಬಡ್ಡಿ ಕೊಟ್ಟ ಇನ್ನು ತಿಂಗಳು ಸಾಗತಿಸಿಲ್ಲ. ಮೇಲಾಗಿ ಈಗ ಮತ್ತೆ ಹಣ ಕೇಳಿದ್ರೆ ಕೊಟ್ಟು ಬಿಡುತ್ತಾನೆ ತಿಳಿದುಕೊಂಡಿದ್ದ ನಿಮ್ಮ ಸಾವುಕಾರ. ಒಂದು ವೇಳೆ ಹಾಗೇನಾದರೂ ತಿಳಿದುಕೊಂಡಿದರೆ ಅದು ಅವನ ಭ್ರಮೆ ಅಂತ ಹೋಗ್ಯಾವ. ಅಯ್ಯೋ ತಮ್ಮ ರಮೇಶ, ಯಾಕೋಪ ಅವ್ರ ರಮೇಶ್ ಶ್ರೀಮಂತರು ತಮ್ಮ ಶ್ರೀಮಂತರ. ಶೆಟ್ಟಿ, ಬಡವ್ರು ಅಂದ್ರೇನು ಸುಳು ತಿನ್ನು ದನ ಅಂತ ತಿಳ್ಕೊಂಡಿ ಅಣ್ಣ. ಏ ತಮ್ಮ ಕೊಡ್ಲಿ ಹಾಕಿತ್ತು ಕೊಡ್ಲಿ ಐತ್ರ ನಮ್ ದೋತ್ರ ಕಚ್ಚನ ಸದಾಗತ್ತು. ಕುಡ್ದಾದ್ರ ಅವ್ರ ಹಣ ಕೊಡು ಇಲ್ಲ ಬರ್ ಕೊಟ್ಟು ಹೊಲ ಬಿಟ್ಟು ಕೊಡ್ರು ಶಿವಪ್ಪ. ಏನಂತಿ ಶೆಟ್ರಿ, 10,000 ಹಣಕ್ಕಾಗಿ 10 ಲಕ್ಷ ಕಿಮ್ಮತ್ತಿನ ಹೊಲ ಬಿಟ್ಟು ಕೊಡೋದೆ. ನನಗೂ 2 ಮಕ್ಕಳಿದ್ದಾರೆ ಶೆಟ್ರೆ, 2 ಮಕ್ಕಳಿದ್ದಾರೆ. ಶೆಟ್ರ, ನಿಮ್ಮ ಜೊತೆ ಏನ್ ನಮ್ಮ ಮಾತು? ನಾವೇ ಖುದ್ದಾಗಿ ಬಂದು ನಿಮ್ಮ ಸಾವುಕಾರ ಭೇಟಿ ಆಗ್ತೀವಿ, ನೀವನ್ನ ಹೊರಡಬಹುದು. ಅಂದ್ರೇನೋ ತಮ್ಮ ನನಗೆ ಕಿಮ್ಮತ್ತ ಇಲ್ಲ ನೋಡಿ ಶಿವಪ್ಪ. ನಮ್ಮ ಸಾವುಕಾರ ಇವತ್ತು ಯಾರಾಗ ಒಂದು ಮಾಡ್ಕೊಂಡ ಬಾತ್ಯಾರೋ ಶಿವಪ್ಪ. ನೋಡಿ ಶೆಟ್ರಿ, ಮಳೆ ಇಲ್ಲದ ಕಾರಣ ಬೆಳೆ ಕೈ ಕೊಟ್ಟಿದೆ. ನಮಗೂ ಸ್ವಲ್ಪ ಹಣದ ತೊಂದರೆ ಇದೆ. ಹೀಗಿರುವಾಗ ಸಿಟಿ ಒಲ್ಲಿ ಓದುತ್ತಿರುವ ನನ್ನ ಮಗ ಬೇರೆ. ಅಂದ್ರ ನಮ್ಮ ಸಾವುಕಾರ ಸಾಲಕ್ಕಿಂತ ನಿನ್ನ ಮಗನ ಓದೋ ಮುಖ್ಯನ ತೋರ್ಸುವಪ್ಪ. ಶೆಟ್ಟಿ, ನಮ್ಮ ಮನೆ ವಿಷಯ ನಿಮಗ್ಯಾಕ? ಒಂದ್ಸಲ ಹೇಳಿದ್ರ ತಿಳ್ಕೊಬೇಕಷ್ಟ. ನಾವು ಬಂದು ಭೇಟಿ ಆಗ್ತೀವಿ, ನೀ ನಡಿ. ಕತ್ತೆಗೆ ಲತ್ತೆ ಪೆಟ್ಟು ಅಣ್ಣ ಹಾಗೆ ಇಂತಪ್ಪ ಶ್ರೀಮಂತರಿಗೆ ನಮ್ಮಂತಪ್ಪ ಬಡವರ ತೊಂದ್ರೆ ಹೇಗ್ ಗೊತ್ತಾಗ್ಬೇಕಣ್ಣ? ಏ ತಂಗಿ, ನೋಡಕ ಚೋಟೋದಿಲ್ಲ, ಎಷ್ಟು ಮಾತಾಡ್ತೀವ ನೋಡ್ ಶಿವಪ್ಪ. ನಾನು ನಿನ್ನ ಮನೆಗೆ ಭಿಕ್ಷೆ ಬೇಡಕ್ ಬಂದಿಲ್ಲ, ಭಿಕ್ಷೆ ಬೇಡಕ್ ಬಂದಿಲ್ಲ, ಅನಾವಸಲಿಗೆ ಬಂದೇನೋ ಅನಾವಸಲಿಗೆ. ಎಷ್ಟೆಲ್ಲ ನೆನೆಸ್ಬೇಕಿರ ಮಕ್ಕಳು ಇರುವಾಗ. ಶೆಟ್ಟಿ, ಸೊಕ್ಕಂದ್ರೆ ಹೇಳು. ನಾವೇನು ನಿಮ್ಮ ಶ್ರೀಮಂತರ ನಾಯಿಗಳ ಅನ್ನ ತಿಂದು ಬೆಳೆದವರಲ್ಲ. ಕಷ್ಟಪಟ್ಟು ದುಡಿತೀವಿ, ಈ ಭೂತಾಯಿಯ ಮಕ್ಕಳಾಗಿ ಊಟ ಮಾಡ್ತೀವಿ. ಅಂದ್ರೇನೋ ತಮ್ಮ, ನೀನು ನಾಯಂದಿ, ನಿಮ್ ತಂಗಿ ಕತ್ತೆ ಅಂದಳು. ಅಂದ್ರೆ ನಾವು ಶ್ರೀಮಂತರ ನಾಯ ತಿಳಿದೇನ? ಇನ್ ನನಗ ಅವಮಾನ ಮಾಡಿದಲ್ಲ. ಇನ್ನು ನೋಡು ಈ ಮಲ್ಲಪ್ಪ ಶೆಟ್ಟಿ ನಾಟಕನ. ಶೆಟ್ರಿ, ಹಾಗೆಲ್ಲ ಸಿಟ್ಟ ತಿಳ್ಕೊಬೇಡಿ. ಯಾಕೆಂದ್ರೆ ಚಿಕ್ಕ ಮಕ್ಕಳು ಬಾಯಿ ತಪ್ಪೆಂದಿದಾವಷ್ಟೇ. ಅಲ್ಲೋ ಶಿವಪ್ಪ, ಲಾಲಿ ಹೊಡು ಮಕ್ಕಳ ಲವಣು ಕಾಲಾಗ ಇವ್ರು ಸಣ್ಣವ್ರನು ಶಿವಪ್ಪ, ಇವ್ರು ಸಣ್ಣವ್ರನು. ಶೆಟ್ಟಿ, ನಿನ್ನ ಗೊಟ್ಟೆ ಬೆದರಿಕೆಗೆ ಹೆದರೋರು ನಾವಲ್ಲ. ಹೋಗಿ ನಿಮ್ಮ ಸಾವುಕಾರಗ ಅದು ಏನ್ ಹೇಳ್ತೀವೋ ಅದೇನ್ ಕಿಸಿತೀವೋ ಕಿಸೋಗ. ನಾನು ಒಂದ್ ಕೈ ನೋಡೇ ಬಿಡ್ತಾನ. ಲೇತಮ್ಮ, ನಾನು ಮಲ್ಲಪ್ಪ ಶೆಟ್ಟಿ ಅಂದ್ರ ಹಿಂದ ಕಿತ್ತರ ಮಾಡಿದ ಕಾಸರ ದೊಡ್ಡಪ್ಪನ ಮಗನು. ಅಂದ್ರ ಅವ್ರ ಇದ್ದಂಗನ ನನಗ ಅಮ್ಮ ಮಾಡುದು ಒಂದ, ನಿಮ್ಮ ದೋತ್ರ ಪದರ ಬೆಂಕಿ ಕೆಂಡ ಇಟ್ಕೋದು ಒಂದ. ನಡಿತೋರ ಬರ್ತಾರೋ ಶಿವ ಬರ್ತಾನ.
ರಮೇಶ ನೀನು ತಪ್ಪು ಮಾಡಿಬಿಟ್ಟಿಯಪ್ಪ. ಹಾಗೆಲ್ಲ ಮಾತನಾಡಬಾರ್ದಪ್ಪ, ಮಾತನಾಡಬಾರ್ದು. ಮುಂದೆ ಏನಕ್ಕಾದಿದೆಯೋ ನಮಗೆ. ಬಿಡಪ್ಪ, ಇಂಥವ್ರಿಗೆ ಅಂಜಿಕೊಳ್ತಾರ ಈ ಭೂಮಿ ಮೇಲೆ ಬಾಳೆ ಮಾಡ್ಲಕ್ ಆಗ್ಲಕ್ಕಿಲ್ಲ. ನಡಿನ ಅದನ್ನ